ನಮಸ್ತೆ ಗೆಳೆಯರೇ, ನಾನು ನಿಮ್ಮ ರಾಜೇಶ್ ಶೆಟ್ಟಿ ಕನ್ನಡಿಗ. ಈ ವಿಡಿಯೋದಲ್ಲಿ ಎಂಬ್ರಾಯ್ಡ್ ಮಾಡಿರೋ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ. ಎಂಬ್ರಾಯ್ಡ್ ಮತ್ತು ಲೈನಿಂಗ್ ಪೀಸನ್ನು ಇಟ್ಕೊಂಡಿದ್ದೀನಿ. ಮತ್ತು ಸೂಜಿನ ಸೆಂಟ್ರ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದೊಂದು ಸೂಜಿ ಹಾಕೊಳ್ಳೋಣ. ಏನಕ್ಕೆ ಅಂತಂದರೆ ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಲೈನಿಂಗ್ ಹೋಗ್ಬಾರ್ದಲ್ಲ ಅಂತ ಸೂಜಿ ಹಾಕ್ಕೊಂಡ್ರೆ ಗ್ರಿಪ್ ಸಿಗುತ್ತೆ ಅಂದ್ಬಿಟ್ಟು ನಾನು ಸೂಜಿ ಹಾಕಿದ್ದೀನಿ. ಬನ್ನಿ ಸ್ಟಿಚ್ ಮಾಡೋಣ. ಸ್ಟಿಚ್ಚನ್ನು ನಾವು ಯಾವಾಗಲೂ ಎಂಬ್ರಾಯ್ಡ್ ಪಕ್ಕದಲ್ಲೇ ಹಾಕ್ಕೋಬೇಕು. ಅದು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಟಿಚ್ಚಿಂಗು ಸಹ ನೀಟಾಗಿ ಬರುತ್ತೆ. ಸ್ಟಿಚ್ಚನ್ನ ನಿಧಾನವಾಗಿ ಹಾಕೊಳ್ಳೋಣ. ಏನಕ್ಕಪ್ಪ ಅಂತಂದರೆ ಎಂಬ್ರಾಯ್ಡ್ ಮೇಲೆ ಸೂಜಿ ಬಿದ್ದರೆ ಸೂಜಿ ಕಟ್ಟಾಗೋ ಸಾಧ್ಯತೆಗಳಿದೆ, ಇಲ್ಲಾಂದರೆ ಹೊಲಿಗೆ ನೀಟಾಗಿ ಬರೋಲ್ಲ. ಅದೇ ಈಗ ಬ್ಯಾಕಲ್ಲೂ ಸಹ ಒಂದು ಹೊಲಿಗೆ ಹಾಕೊಳ್ಳೋಣ. ಬೇರೆಯವರು ಹಿಂಗಡೆ ಪಟ್ಟಿ ಸಹ ಕಟ್ಕೊಳ್ತಾರೆ, ನಾನು ಪಟ್ಟಿ ಕಟ್ತಿಲ್ಲ, ಹಾಗೆ ಒಂದು ಹೊಲಿಗೆ ಹಾಕೋತಾ ಇದ್ದೀನಿ. ನೀಟಾಗಿ ಲೈನಿಂಗ್ ಎಲ್ಲ ಸರಿ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಾದ್ರೆ ಎಂಬ್ರಾಯ್ಡಿಂದ ಹೊಲಿಗೆ ಹಾಕಿದ್ದೀವಲ್ಲ, ಅದರಿಂದ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಅಲ್ಲಲ್ಲೇ ಒಂದು ಕತ್ತರಿಲಿ ಕಟ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಅಂತಂದರೆ ರೌಂಡ್ ಶೇಪ್ ಇದೆ ಮತ್ತು ಅಲ್ಲಿ ಸ್ಕ್ವೇರ್ ಎಲ್ಲ ಇದೆಯಲ್ಲ, ನೀಟಾಗಿ ಶೇಪ್ ಕೊಡುತ್ತೆ, ಇಲ್ಲಾಂದರೆ ಶೇಪ್ ಬರೋಲ್ಲ ಅದು. ಆದ್ದರಿಂದ ಒಂದೊಂದು ಕತ್ತರಿಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ನಂತರ ಈಗ ಚಪಾಯಿಸ್ಕೊಳ್ಳೋಣ. ಈಗ ಸ್ಟಿಚ್ ಮಾಡೋಣ. ಲೈನಿಂಗ್ ಎಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿದ್ರಿಂದ ಶೇಪ್ ಎಲ್ಲ ನೀಟಾಗಿ ಬಂದಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು. ಬನ್ನಿ ಸ್ಟಿಚ್ ಮಾಡೋಣ. ಸ್ಟಿಚ್ ಮಾಡಬೇಕಾದ್ರೆ ಎಂಬ್ರಾಯ್ಡ್ ಮೇಲೆ ಮಾಡಿಬಿಡಿ. ದಾರ ಕಟ್ಟಾಯಿತು. ಸ್ಟಿಚ್ ಮಾಡಬೇಕಾದ್ರೆ ಎಂಬ್ರಾಯ್ಡ್ ಮೇಲೆ ಸ್ಟಿಚ್ ಮಾಡೋದು ಬೇಡ. ಅಲ್ಲಿ ಗ್ಯಾಪ್ ಇರುತ್ತಲ್ಲ, ನೋಡ್ಕೊಳ್ಳಿ ನಿಮ್ಗೆ ಎಲ್ಲಿ ಗ್ಯಾಪ್ ಇದೆ ಅಂತ ಅನುಕೂಲ ಇರುತ್ತೆ ಅಲ್ಲಿ ಮಾಡೋಣ. ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ರೌಂಡ್ ಶೇಪಲ್ಲೆಲ್ಲ ಕಟ್ ಮಾಡೋದಿಲ್ಲ, ಇವಾಗ ಸ್ಟಿಚಿಂಗ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ. ಕಟ್ ಮಾಡ್ದೇ ಇದ್ದಿದ್ರೆ ಅಲ್ಲಿ ಸ್ಟಿಚಿಂಗ್ ಮಾಡೋಕ್ಕೂ ಬಟ್ಟೆ ನೀಟಾಗಿ ಬರ್ತಿರಲಿಲ್ಲ. ಈಗ ಲೈನಿಂಗ್ನ ನೀಟಾಗಿ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಲೈನಿಂಗ್ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಕಟ್ ಮಾಡಿರ್ತೀವಲ್ಲ, ಪಕ್ಕದಲ್ಲಿ ಒಂದು ಗೋಡೆ ಮೈ ಹಾಕೊಳ್ಳೋಣ.
ಸ್ಟಿಚಿಂಗ್ ಹಾಕೊಳ್ಳೋಣ. ಫ್ರಂಟು ಬ್ಯಾಕೆಲ್ಲ ನಾನು ಮೊದಲೇ ಸ್ಟಿಚ್ ಆಗಿತ್ತು, ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಈಗ ಫ್ರಂಟಿಗೂ ಮತ್ತು ಬ್ಯಾಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲು ಉಕ್ಸ್ ಪಟ್ಟಿ ಕಟ್ಟಿರೋದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಬೇಕಾದ್ರೆ ನಾವು ಮೇಲ್ಗಡೆ ಎಷ್ಟು ಗ್ಯಾಪ್ ಕೊಟ್ಟಿರ್ತೀವಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾನೊಂದು ಅರ್ಧ ಇಂಚ್ ಕೊಟ್ಟಿರ್ತೀನಿ, ಅಷ್ಟಕ್ಕೆ ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ ಅದರ ಮೇಲೆ. ಈಗ ಮೇಲ್ಗಡೆ ಒಂದು ಅಟ್ಯಾಚ್ ಮಾಡ್ಕೊಳ್ಳೋಣ, ಸ್ಟಿಚ್ ಮಾಡೋಣ. ಹಾಗೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಯಿತು. ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಸಿಂಪಲ್ ಆಗಿದೆ ವರ್ಕು. ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನಾನು ಮೊದಲಿಗೆ ಫ್ರಂಟ್ ಇಟ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಇಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟ್ ಬ್ಯಾಕ್ ನೋಡಿಕೊಂಡು ಅಟ್ಯಾಚ್ ಮಾಡ್ತಿದ್ದಾನೆ, ಇಲ್ಲ ಅಂತಂದರೆ ಮತ್ತೆ ಬಿಚ್ಚಬೇಕಾಗುತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಬನ್ನಿ ಈಗ ಫ್ರಂಟು ಇಂದ ಅಟ್ಯಾಚ್ ಮಾಡೋಣ. ಸ್ಲೀವ್ನ ಸ್ಟಿಚ್ ಮಾಡಬೇಕಾದ್ರೆ ಟಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಫ್ರಂಟನ್ನು ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ವಲ್ಪ ಲೈಟಾಗಿ ಎಳೆದುಕೊಂಡು ಸ್ಟಿಚ್ ಮಾಡೋಣ. ಹಾಗೆ ಇನ್ನೊಂದು ಹೊಲಿಗೆ ಹಾಕೋಣ ಅದರ ಮೇಲೆ. ಈಗ ಇನ್ನೊಂದು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡೋಣ. ಸ್ಲೀವ್ಗೆಲ್ಲ ಇಂಟರ್ಲಾಕ್ ಮಾಡ್ಕೋಬೇಕು. ಬನ್ನಿ ಸ್ಲೀವ್ದು ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆ ಫ್ರಂಟು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫೈನಲಿ ಈ ಥರ ಬಂದಿದೆ. ವಿಡಿಯೋ ನಿಮ್ಗೆ ಏನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ.